ಇದರಲ್ಲಿ ಸುಮ್ಮನೆ ರಾಜಕೀಯ ತರ್ತಿದಾರೆ ಅನ್ಸ್ತೈತೆ. ಇದರಲ್ಲಿ ರಾಜಕೀಯ ತರೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಮುಖ್ಯವಾಗಿ ಇದು ಈ ಲೆಕ್ಕಕ್ಕೆ ಯಾಕೆ ಬೆಳೆದೈತಿ ಅಂದರೆ ಈ ಪ್ರೊಟೆಸ್ಟು. ಯಾಕಂದರೆ ನೀವೇ ನೋಡಿರ ಪೇಪರ್ ಲೀಕ್ಸ್ ಹಾಕ್ಕಂತ ಇದ್ದಾವೆ. ಆಮೇಲೆ ಒಂದು 20 ಮಕ್ಕಳು ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಾರೆ. ಆಮೇಲೆ ಆ 20 ಮಕ್ಕಳು ಯಾರು ಆತ್ಮಹತ್ಯೆ ಮಾಡ್ಕೊಂಡಾರೆ ಅವರು ಪ್ರತಿ ಒಂದು ರಾಜ್ಯದಿಂದ ಬಂದವರು, ಪ್ರತಿ ಒಂದು ಧರ್ಮದಿಂದ ಇದ್ದಾರೆ, ಪ್ರತಿ ಒಂದು ಜಾತಿಯಿಂದ ಇದ್ದಾರೆ. ಇದರಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ರಾಜ್ಯ ಇಲ್ಲ, ಪಕ್ಷ ಇಲ್ಲ, ಏನೂ ಇಲ್ಲ. ಇದು ಬರೀ ನಮ್ಮ ಇರೋ ನೀಟ್ ಸಿಸ್ಟಮ್ಮು ಸರಿಯಾಗಿ ಕೆಲಸ ಮಾಡ್ತೀವಿ. ಇದರಿಂದ ಪೇಪರ್ ಲೀಕ್ಸ್ ಆಗ್ತದೆ. ಅದಕ್ಕೆ ಸೆಂಟ್ರಲ್ ಸರ್ಕಾರ ಒಂದು ರಾಜೀನಾಮೆ ಕೇಳ್ತಿದ್ರಿ ಎಲ್ಲರೂ. ಇನ್ನೊಂದು ಏನು ಅಡ್ವಾನ್ಸ್ಮೆಂಟ್ಸು ತರ್ತಾರೆ ಅವರು ನೀಟ್ ಟೆಸ್ಟಿಂಗ್ನಲ್ಲಿ ಏನು ಬದಲಾವಣೆ ತರ್ತಾರೆ ಅಂತ ಅವ್ರು ಸ್ಪಷ್ಟವಾಗಿ ಅಟ್ಲೀಸ್ಟ್ ಅದರ ನಮಗೆ ಚೂರು ಕ್ಲಾರಿಟಿ ಕೊಡಬೇಕು. ಅದು ಕೇಂದ್ರ ಸರ್ಕಾರ ಅದು ಕೊಡೋಕ್ಕೆ ಅವರು ರೆಡಿ ಇಲ್ಲ ಅನಿಸ್ತೈತಿ. ಅವ್ರು ಏನು ಅಂಥವು ಡಿಸಿಷನ್ ತಗೊಂತಿಲ್ಲ. ಈಗ ನಾವೇ ಚೂರು ಮಾತಾಡ್ಬೇಕಂದ್ರೆ ಒಂದೇನಂದ್ರೆ ನಮ್ಮ ನೀಟ್ ಏನೈತಿ ಇದು ಪೆನ್ ಟು ಪೇಪರ್ ಮಾಡೆಲ್ ಹಂಗೈತಿ. ಪೇಪರ್ ಮೇಲೆ ಬರಿಬೇಕು. ಈಗ ಭಾಳ ಜನ ನಮ್ಮ JEE ತಗೊಂಡ್ರೆ ಕಂಪ್ಯೂಟರ್ ಬೇಸ್ಡ್ ಮಾಡೆಲ್ ಐತಿ. ಸೊ ಈ ಕಂಪ್ಯೂಟರ್ ಬೇಸ್ಡ್ ಮಾಡೆಲ್ ಹೋದಾಗ ಈ ಪೇಪರ್ ಎಲ್ಲಿ ಲೀಕ್ ಆಗ್ತೈತಿ, ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಲೀಕ್ ಆಗ್ತೈತಿ, ಇಲ್ಲಾಂದ್ರೆ ಇವ್ರ ಕೈಯಿಂದ ಅವ್ರ ಕೈಗೆ ಹೋಗೋಕರ ಲೀಕ್ ಆಗ್ತೈತಿ. ಈ ಡಿಜಿಟೈಸ್ ಮಾಡಿದ್ರೆ ಈ ಲೀಕ್ ಆಗೋದು ಕಷ್ಟ ಆಗ್ತೈತಿ. ಆನ್ಲೈನ್ ಸಿಸ್ಟಮ್ ಕಂಪ್ಯೂಟರ್ನಲ್ಲೇ ಟೆಸ್ಟಿಂಗ್ ಮಾಡ್ಬೋದು. ಇಲ್ಲಾಂದರೆ ಈಗ ಲಾಜಿಸ್ಟಿಕ್ಸ್ನಲ್ಲಿ ಭಾಳ ಲೀಕ್ ಆಗ್ತೈತಿ. ಈ ಕಂಪ್ಯೂಟರ್ ಸಿಸ್ಟಮ್ ಮಾಡಿದ್ರೆ ಜಸ್ಟ್ ಇನ್ ಟೈಮು ಡೆಲಿವರಿ ಆಗಿಬಿಡ್ತದೆ ಎಕ್ಸಾಮ್. ಸೊ ಹಂಗಿದ್ದಾಗ ಎಲ್ಲೂ ಕಾಯಲ್ಲ ಪೇಪರ್. ಯಾರ ತಗೊಂಡು ಫೋಟೋ ತಗೊಂಡು ಲೀಕ್ ಮಾಡೋ ಲೆಕ್ಕಕ್ಕೆ ಬರಲ್ಲ. ಇನ್ನೊಂದು ಏನು ಅನ್ಬೋದಂದರೆ ಈಗ ನಮ್ಮ ಅಗೇನ್ JEE UPSC ತಗೊಂಡ್ರೆ ಅದರಲ್ಲಿ ಕ್ವೆಶ್ಚನ್ ಬ್ಯಾಂಕ್ ಇರ್ತೈತಿ, ಸೆಂಟ್ರಲೈಸ್ ಕ್ವೆಶ್ಚನ್ ಬ್ಯಾಂಕ್ ಇರ್ತೈತಿ, ನಿಮ್ದು ರ್ಯಾಂಡಮೈಸ್ಡ್ ಕ್ವೆಶನ್ಸ್ ಬರ್ತವೆ. ಸೊ ಒಂದು ಪೇಪರ್ ಲೀಕ್ ಆದರೆ ಪೂರ್ತಿ ಎಲ್ಲ ಪೇಪರ್ಗಳು ಕಾಂಪ್ರಮೈಸ್ ಆದಂಗೆ ಆಗ್ತೈತಿ ಪೇಪರ್ ಇದು ಪೆನ್ ಆ್ಯಂಡ್ ಪೇಪರ್ ಇದ್ದಾಗ. ಬಟ್ ಕಂಪ್ಯೂಟರ್ ಬೇಸ್ಡು ಸೆಂಟ್ರಲೈಸ್ ಕ್ವೆಶ್ಚನ್ ಬ್ಯಾಂಕ್ಸ್ ಮಾಡಿದ್ರೆ ಇದು ಸಮಸ್ಯೆ ಸೃಷ್ಟಿನೇ ಆಗಲ್ಲ. ಸೊ ಇಂಥವು ಆಮೇಲೆ ಈಗ ನಮ್ಮ UPSC ಎಕ್ಸಾಮ್ಸ್ ತಗೊಂಡ್ರೆ ಈ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸು ಸೆಂಟರ್ಸ್ನಲ್ಲೇ ಎಕ್ಸಾಮ್ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಯಾಕಂದರೆ ಸೆಕ್ಯೂರಿಟಿ ಜಾಸ್ತಿ ಇರ್ತೈತಿ. ಈ ನೀಟ್ನಲ್ಲಿ ಚೂರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸು ಅವಕ್ಕೆಲ್ಲ ಚೂರು ಸಪೋರ್ಟ್ ಮಾಡ್ತಾರೆ. ಹಂಗಿದ್ದಾಗ ಅಲ್ಲಿಂದನೂ ಲೀಕ್ ಆಗೋದಾಗ್ತದೆ. ಸೊ ಅದಕ್ಕೆ ಇದು ಒಂದು ಡಿಸ್ಕಷನ್ ಇಡ್ಕೋಬೇಕು ಸರ್ಕಾರ. ಈ ಕೇಂದ್ರ ಸರ್ಕಾರ ಇಡ್ಕೊಳ್ಳಿ. ಯಾಕಂದರೆ ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಇದು ಪ್ರೊಟೆಸ್ಟ್ ನೋಡಿ ಬೇಜಾರೇ ಆಗ್ತಿದ್ದಾರೆ ಕೇಂದ್ರ ಸರ್ಕಾರ ಮೇಲೆ. ಯಾಕಂದರೆ ಅವರು ಅಟ್ಲೀಸ್ಟ್ ಒಂದು ಡಿಸ್ಕಷನ್ ಮಾಡಬೇಕು. ಯಾಕಂದರೆ ಅಲ್ಲಿ ಹೋಗಿರೋ ಸ್ಟೂಡೆಂಟ್ಸ್ ನಾನು ಅನ್ನಲ್ಲ, ಎಲ್ಲ ಸ್ಟೂಡೆಂಟ್ಸ್ ಹೋಗ್ಯಾರೆ, ಎಲ್ಲ ಯುವಕರು ಹೋಗ್ಯಾರೆ. ಈಗ ನಮ್ಮ ದೇಶ ನೋಡಿದ್ರೇ 65% 30 ವಯಸ್ಸು ಕೆಳಗಿರೋರು ಇದ್ದಾರೆ. ಇವರೆಲ್ಲರೂ ನಿಮ್ಮ ನೀಟು JEE UPSC ಆಸ್ಪಿರೆಂಟ್ಸೇ. ಎಲ್ಲರೂ ಅದರಲ್ಲಿ ಭಾಳ ಜನ ಆಸ್ಪಿರೆಂಟ್ಸೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಣ ಅಂತ. ಆಮೇಲೆ ಅವ್ರ ಜೊತೆ ಅವ್ರ ತಾಯರು ತಂದೆಯರು ಎಲ್ಲರೂ ಇದ್ದಾರೆ. ಇದು ಎಲ್ಲ ದೇಶವರು ಒಂದಾಗಿ ಹೇಳ್ತಿದ್ದಾರೆ. ಆಮೇಲೆ ಇದ್ರಲ್ಲಿ ಮತ್ತೆ ರಾಜಕೀಯ ಎಲ್ಲ ತರ್ತಿದ್ದಾರೆ. ನಾನು ಮೀಡಿಯಾನಲ್ಲಿ ನೋಡೋಕಾರ, ಎಲ್ಲರೂ ಮೀಡಿಯಾನಲ್ಲಿ ನೋಡೋಕಾರ ಮತ್ತೆ ರಾಜಕೀಯ ತರೋದು ಅದೆಲ್ಲ ಬೇಕಿಲ್ಲ. ಇದು ಏನೈತಿ ಕೇಂದ್ರ ಸರ್ಕಾರ ಹೊರಗೆ ಬಂದು ಹೇಳಿ ನಾವು ಇಂಥ ಬದಲಾವಣೆ ತರ್ತೀವಿ ಅಂತ. ಹಂಗಿದ್ರೆ ಪ್ರೊಟೆಸ್ಟ್ಗಳು ಚೂರು ನಿಲ್ತವೆ. ಆಮೇಲೆ ನಮ್ಮ ಎಜುಕೇಷನಲ್ ಮಿನಿಸ್ಟರ್ ಕೇಂದ್ರನಲ್ಲಿ ಯಾರಿದ್ದಾರೆ ಅವ್ರು ರೆಸಿಗ್ನೇಷನ್ ಕೊಡೋದು ಒಂದು ಡಿಮಾಂಡ್ ಇಟ್ಟಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಇರಲಿ, ಕಾಂಗ್ರೆಸ್ ಪಾರ್ಟಿ ಇರಲಿ ಎಲ್ಲ. ಸೊ ಅದನ್ನು ಇವರು ಕೇಂದ್ರ ಸರ್ಕಾರ ಬಂದು ಒಂದು ಡೈಲಾಗ್ ಇಡ್ಕೋಬೇಕು. ಡೈಲಾಗ್ ಇಡ್ಕೊಂಡ್ರೇ ಬಗೆಹರಿಸ್ತೈತಿ. ಮುಂದೆ ಇಡ್ಕೊಂತಾರೆ ಅಂತ ನಾವೆಲ್ಲರೂ ಚೂರು ಅಪೇಕ್ಷಿಸ್ತೀವಿ.